ಸ್ಥಳಕ್ಕೆ ಸದ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿ ನೀಡಿದ್ದಾರೆ. ನಾನು ಈಗ ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ಇವತ್ತು ಪ್ರತಿಭಟನಾ ಸ್ಥಳಕ್ಕೂ ಕೂಡ ಭೇಟಿಯನ್ನು ನೀಡಿ ಆಸ್ಪತ್ರೆಗೂ ಕೂಡ ತೆರಳಿ ಅಹವಾಲನ್ನು ಸ್ವೀಕರಿಸಿದ್ರು. ಏನು ಹೇಳಿದ್ರು ಸರ್? ಈಗ ನಿನ್ನೆ ದಿನ ಗಣೇಶ ವಿಸರ್ಜನೆ ಘಟನೆಯಲ್ಲಿ ಇವತ್ತು ಬೆಳಗ್ಗೆ ಬಹಳ ಜನ ದೊಡ್ಡ ಮಟ್ಟದಲ್ಲಿ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಯಿತು ಅಂತಕ್ಕಂಥ ನಿಟ್ಟಿನಲ್ಲಿ ಸ್ವಇಚ್ಛೆಯಿಂದ ಸ್ವಪ್ರೇರಣೆಯಿಂದ ಹಳ್ಳಿಗಳಿಂದ ಜನ ಬಂದಿರತಕ್ಕಂಥದ್ದು ನೀವು ಮಾಧ್ಯಮದಲ್ಲೂ ದೃಶ್ಯದಲ್ಲಿ ತೋರಿಸಿದ್ದೀರಿ. ಅಲ್ಲಿ ನಾವು ಗಮನಿಸಿರ್ತಕ್ಕಂಥ ಅಂಶ ಏನು, ತಾಲೂಕಿನ ಹೆಣ್ಣು ಮಕ್ಕಳ ಮೇಲೆ, ಹಿರಿಯಕರ ಮೇಲೆ, ಯುವಕರ ಮೇಲೆ ಲಾಠಿ ಚಾರ್ಜ್ನ ಮಾಡ್ತೀರಿ. ಇಲ್ಲಿ ಪೊಲೀಸರನ್ನ ನಾನು ನೇರವಾಗಿ ದೂಷಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಪೊಲೀಸರು ಸಂಪೂರ್ಣವಾಗಿ ಅಸಹಾಯಕರಾಗಿದ್ದಾರೆ. ಅವರ ನೈತಿಕ ಏನೊಂದು ಮನಸ್ಸಿನಲ್ಲಿ ಆತ್ಮಸ್ಥೈರ್ಯ ಅಂತಕ್ಕಂಥದ್ದು ಇದೆಯಲ್ಲ, ಅದು ಸಂಪೂರ್ಣವಾಗಿ ಕುಗ್ಗೋಗಿದೆ. ಅದಕ್ಕೆ ಕಾರಣ ಸರ್ಕಾರದ ಕೆಲವೊಂದಷ್ಟು ವ್ಯಕ್ತಿಗಳು, ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಅವ್ರ ಮೇಲೆ ಇಲ್ಸಲ್ಲದ ಪ್ರೆಷರ್ಗಳನ್ನ ಏರಿದಂಥ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡಿಸಿದ್ದಾರೆ. ಇದಕ್ಕೆ ನೇರವಾಗಿ ಇವತ್ತು ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಗೃಹ ಸಚಿವರು. ಇಲ್ಲಿ ಅಸಮರ್ಥರು ಅಂತಕ್ಕಂಥವ್ರು ಯಾರು ಇದ್ದರೆ ಅದು ಗೃಹ ಸಚಿವರು. ಇದಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಅವರೇ. ಅವರ ರಾಜೀನಾಮೆಯನ್ನು ಕೂಡ ನಾವು ಆಗ್ರಹಿಸ್ತೀವಿ. ಇವತ್ತು ಮಂಡ್ಯ ಜಿಲ್ಲೆಯ ಜನತೆಗೆ ಇವತ್ತು ಏನು ಹೆಣ್ಣು ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ನಮ್ಮ ಧಾರ್ಮಿಕ ಭಾವನೆಗೆ ಇವತ್ತೇನು ಧಕ್ಕೆ ಆಗಿದೆ, ರಾಜೀನಾಮೆಯನ್ನು ಕೊಟ್ಟು ಬೇರೆ ಯಾರಿಗಾದ್ರೂ ಬಿಟ್ಕೊಡ್ತಕ್ಕಂಥ ಸೂಕ್ತ. ಆದರೆ ಗೃಹ ಸಚಿವರು ಹೇಳ್ತಾರೆ ಸರ್, ಕೆಲವ್ರ ಮೇಲೆ ನಾವು ಈಗಾಗಲೇ ಆ್ಯಕ್ಷನನ್ನು ತೊಗೊಂಡಿದ್ದೀವಿ ಅಂತ. ಯಾವ ರೀತಿ ಆ್ಯಕ್ಷನ್ ತಗೊಂಡಿದ್ದೀರಿ? ಅದೆಂಥದ್ದು, ನಾನು ಹೋಗಿದ್ದೆ ಒಳಗಡೆ, SP ಅವ್ರ ಜೊತೆನೂ ಕೂತು ಮಾತನಾಡಿದ್ದೇನೆ, DC ಅವ್ರ ಜೊತೆನೂ ಕೂತು ಮಾತನಾಡಿದ್ದೇನೆ. ಅದೆಂಥದ್ದು 21 ಜನದ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದೇವೆ. ಇನ್ನು ಭಾಳ ಜನ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೂ ಬಂದಿದೆ. ಮಾಡ್ತೇವೆ ಕಾನೂನಾತ್ಮಕವಾಗಿ, ಅದೆಂಥದ್ದು ಪಾರದರ್ಶಕವಾಗಿ, ಏನೋ ಭಾಳ ನ್ಯಾಯಸಮ್ಮತವಾಗಿ ನಾವು ತನಿಖೆ ಮಾಡ್ತೇವೆ, ನಿಷ್ಪಕ್ಷಪಾತವಾಗಿ ಅಂತ ಹೇಳ್ತಾರೆ. ಇದು ನಂಬಬೇಕಾ ನಾವು? ಮಂಡ್ಯ ಜಿಲ್ಲೆನಲ್ಲಿ ಅಣ್ಣ ಇಲ್ಲಿಯವರೆಗೂ ಶಾಂತಿ ನೆಲೆಸಿದಂಥ ಜಿಲ್ಲೆ ಇದು. ಭಾಳ ಜನ ಮಾನೀಯರು ಪ್ರತಿನಿಧಿಸಿರ್ತಕ್ಕಂಥ ಜಿಲ್ಲೆ ನಮ್ಮ ಮಂಡ್ಯ ಜಿಲ್ಲೆ. ನಮ್ಮ ಮಂಡ್ಯ ಜಿಲ್ಲೆಯ ಶಾಂತಿಯನ್ನು ಇವತ್ತು ಒಂದು ರೀತಿ ಬೀದಿನಲ್ಲಿ ನಿಂತು ಒಂದು ರೀತಿ ಇಡೀ ಜಿಲ್ಲೆಯ ಗೌರವಕ್ಕೆ ಧಕ್ಕೆ ತಗೊಂಡು ಬಂದಿರತಕ್ಕಂಥ ಪ್ರಯತ್ನ ಇವತ್ತು ಈ ಸರ್ಕಾರದ ಕಡೆಯಿಂದ ಆಗ್ತಾ ಇದೆ. ನಾಳೆ ದಿನ ಕೂಡ ಒಂದಷ್ಟು ಎಲ್ಲ ಹೋರಾಟಗಾರರು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದಾರೆ, ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ನಾವು ಸಂಪೂರ್ಣವಾಗಿ ಬೆಂಬಲಿಸ್ತೀವಿ ಅವ್ರ ಜೊತೆ. ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು ಪದೇ ಇದೇ ಥರ ಪ್ರಕರಣಗಳಾಗ್ತಿರ್ತಕ್ಕಂಥದ್ದು ಯಾರ ಕುಮ್ಮಕ್ಕಿನಿಂದ ಅಂತ? ಅಣ್ಣ, ನನಗೆ ಬುದ್ಧಿ ಬಂದಾಗಿಂದ ಅಥವಾ ನಾನು ಹುಟ್ಟೋದಕ್ಕಿಂತ ಮುಂಚಿತವಾಗಿ ನಮ್ಮ ಜಿಲ್ಲೆಯ ಹಿರಿಯ ನಾಯಕರುಗಳ ಜೊತೆ ಕೂತು ಚರ್ಚೆ ಮಾಡಿದಾಗ ಇಂಥ ಕೋಮು ಗಲಭೆ ಯಾವಾಗಲೂ 72, 74 ಆ ಸಮಯದಲ್ಲಿ ಯಾವಾಗಲೂ ಆಗಿತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದು ನಾವು ತಿಳ್ಕೊಂಡಿದ್ದೇವೆ. ಹಿರಿಯಕರ ಹತ್ರ ಕೂತು ಚರ್ಚೆ ಮಾಡಿದಾಗ ನಮಗೆ ಬುದ್ಧಿ ಬಂದಾಗಿಂದ, ನಾನು ಹುಟ್ಟಿದಾಗಿಂದ ಈ ರೀತಿ ಕೋಮ ಗಲಭೆಗೆ ಎಂದೂ ಕೂಡ ಆಸ್ಪದ ಕೊಟ್ಟಿರಲಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಭಾಳ ಸರ್ಕಾರಗಳು ಬಂದೋವೆ, ಭಾಳ ಜನ ನಾಯಕರುಗಳು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ನೋಡಿದ್ದೇವೆ ನಾವು. ಆದರೆ ಯಾಕೆ ಕಾಂಗ್ರೆಸ್ನ ಆಡಳಿತದಲ್ಲೇ 3 ಪ್ರಕರಣಗಳು ಕಳೆದ 2 ವರ್ಷದಲ್ಲಿ, ಒಂದು ಕಡೆ ನಾಗಮಂಗಲ ಇನ್ಸಿಡೆಂಟು, ಒಂದು ಕಡೆ ಕೆರಗೋಡು ಇನ್ಸಿಡೆಂಟು, ನಿನ್ನೆ ಮದ್ದೂರು ಇನ್ಸಿಡೆಂಟು. ಇದು ಒಂದು ರೀತಿ ಅವರ ಕೆಲವೊಂದಷ್ಟು ಲೆಕ್ಕಾಚಾರಗಳಿದೆಯಲ್ಲ, ಅವರ ವೋಟ್ ಬ್ಯಾಂಕ್ನ ಗಟ್ಟಿಪಡಿಸ್ಕೊಳ್ಳೋದಕ್ಕೋಸ್ಕರ ಮತ್ತೊಂದು ಇವತ್ತು ಧರ್ಮದ ವಿರುದ್ಧವಾಗಿ ಎತ್ಕಟ್ಟಿ ಮಜಾ ನೋಡ್ತಾ ಇರ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರ. ಬಹಳ ಸ್ಪಷ್ಟ. ಬಿಜೆಪಿ JDS ಎರಡು ಒಂದಾಗಿ ಇಲ್ಲಿ ಸ್ಟ್ರಾಂಗ್ ಆಗ್ತಿದೆ ಅನ್ನೋದೇನಾದ್ರು ಬೈಕ್ ಏನಾರು ಮಾಡ್ತಿದಾರ ಅಂತ? JDS ಬಿಜೆಪಿ ಸೇರ್ಕೊಂಡು ಈ ಪ್ರಕರಣ ಮಾಡ್ತಾರೆ. ಆಯ್ತು JDS ಬಿಜೆಪಿ ಸೇರ್ಕೊಂಡು ಬೈಕ್ ಏನಾದ್ರು ಈ ಕೆಲಸ ಆಗ್ತಿದ್ಯಾ ಅಂತ? ಕಾಂಗ್ರೆಸ್ನ ಕಾರ್ಯವೈಖರಿ, ಅವರ ಆಡಳಿತದಲ್ಲಿ ಭ್ರಷ್ಟಾಚಾರ, ಹಗರಣ, ವೈಫಲ್ಯತೆಗಳು ಮುಂಬರ್ತಕ್ಕಂಥ ದಿನಗಳಲ್ಲಿ ಸಂಪೂರ್ಣವಾಗಿ ರಾಜ್ಯದ 7.5 ಕೋಟಿ ಕನ್ನಡಿಗರು ಅವ್ರನ್ನ ತಿರಸ್ಕಾರ ಮಾಡ್ತಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ನವ್ರಿಗೆ ಗೊತ್ತಿದೆ. ಇದು ಮಂಡ್ಯ ಜಿಲ್ಲೆಗೆ ಸೀಮಿತವಾಗಿ ನಾವು ಮಾತನಾಡ್ತಕ್ಕಂಥದ್ದು ಬೇಡ. ಇಲ್ಲಿ BJP ಅಥವಾ JDS ಈ ಒಂದು ನೆನ್ನೆಯ ಇನ್ಸಿಡೆಂಟ್ನಲ್ಲಿ ಇವತ್ತು ನಾವಿಲ್ಲಿ ಬಂದು BJP JDS ಆಗಿ ನಿಂತಿರ್ತಕ್ಕಂಥದ್ದಲ್ಲ. ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯ ಭಾವನೆ, ಜನತೆಯ ಜಿಲ್ಲೆಯ ಭಾವನೆ ಜೊತೆಯಲ್ಲಿ ನಮ್ಮ ಧರ್ಮಕ್ಕೆ ಕೊಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷಾತೀತ್ವ ಬಂದಿದ್ದೇವೆ, ನಿಂತಿದ್ದೇವೆ. ನಮಗೆ ಇದರ ಯಾರಿಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರಿಗೆ ಗಂಭೀರವಾಗಿ ಶಿಕ್ಷೆ ಆಗೋವರೆಗೂ ಕೂಡ ನಾವು ಭಾಳ ಈ ಪ್ರಕರಣವಾಗಿ ಗಂಭೀರವಾಗಿ ತಗೊಂಡು ಹೋಗ್ತೇವೆ. ಮಂಡ್ಯ